ನನ್ನ ಈಗಿನ ಜನ್ಮಕ್ಕೆ, ನನ್ನ ಈಗಿನ ಹುಟ್ಟಿಗೆ ಕಾರಣ ಏನು ಅಂದರೆ ನನ್ನ ಪೂರ್ವ ಜನ್ಮದ ಕರ್ಮದ ಫಲ. ನನ್ನ ಪೂರ್ವ ಜನ್ಮದಲ್ಲಿ ನಾನು ಯಾಕೆ ಹುಟ್ಟಿದೆ ಅಂದರೆ ಅದರ ಹಿಂದಿನ ಜನ್ಮದ ಕರ್ಮದ ಫಲ. ಅದರ ಹಿಂದಿನ ಜನ್ಮದಲ್ಲಿ ಯಾಕಪ್ಪ ಹುಟ್ಟಿದೆ ಅಂದರೆ ಅದು ಹಾಗೆ ಹಿಂದೆ ಹಿಂದೆ ಹೋಗುತ್ತೆ. ಆದರೆ ಇದಕ್ಕೇನು ಮೊದಲು ಇಲ್ವಾ, ಕೊನೆ ಇಲ್ವಾ? ಮೊದಲಿಲ್ವಾ? ಕೊನೆ ಮುಕ್ತಿ ಅಂತ ಅನ್ಬೋದು, ಆದರೆ ಮೊದಲು ಯಾವಾಗಾಯಿತು? ನನ್ನ ಯಾವ ಕರ್ಮದ ಫಲದಿಂದ ನಾನು ಮೊಟ್ಟ ಮೊದಲ ಜನ್ಮ ಪಡೆದೆ? ಈ ಪ್ರಶ್ನೆಗೆ ನನಗೆ ಉತ್ತರ ಸಿಗಲಿಲ್ಲ ದ್ವೈತ ಸಿದ್ಧಾಂತದಲ್ಲಿ. ದ್ವೈತದಲ್ಲಿ ಅವ್ರು ಹೇಳೋದು, ಕರ್ಮ ಬಂಧನ ಇರೋದು ಜೀವಾತ್ಮಕ್ಕೆ, ಪರಮಾತ್ಮನಿಗೆ ಕರ್ಮ ಬಂಧನ ಇಲ್ಲ, ಅವನು ಸದಾಕಾಲ ಮುಕ್ತ. ನಾನು ಜೀವಾತ್ಮ ಆಗಿರೋದ್ರಿಂದ ನಾನು ಕರ್ಮ ಬಂಧನದಲ್ಲಿ ಇದ್ದೀನಿ, ಇದಕ್ಕೆ ಶುರು ಅನ್ನೋದಿಲ್ಲ, ನಮ್ಮ ಜೀವ ಸ್ವಭಾವನೇ ಹಂಗಿರುತ್ತೆ, ಅದು ಯಾವಾಗಲೂ ಕರ್ಮ ಬಂಧನದಲ್ಲಿ ಇರುತ್ತೆ ಅನ್ನೋ ಥರ ದ್ವೈತ ಸಿದ್ಧಾಂತದಲ್ಲಿ ಉತ್ತರ ಬಂತು. ನನಗಿದು ಕನ್ವಿನ್ಸ್ ಆಗಲಿಲ್ಲ. ನಾನು ಯಾವ ತಪ್ಪು ಮಾಡಿದೆ ಅಂತ ನನಗೇನೆ ಗೊತ್ತಿಲ್ಲದೆ ನಾನು ಹುಡ್ತಾ ಇದ್ದೀನಿ. ಅದಕ್ಕೊಂದು ಶುರುನೂ ಇಲ್ಲ, ಕೊನೆನೂ ಇಲ್ಲ. ಹಾಗಾಗಿ ನನಗಿದು ಕನ್ವಿನ್ಸ್ ಆಗಲಿಲ್ಲ. ಅಂದರೆ ಹುಟ್ಟೋದು ತಪ್ಪು ಅಂತ ಅಲ್ಲ, ಆದರೆ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ವ್ಯಕ್ತಿನೂ ದುಃಖ ಮತ್ತು ಈ ಪ್ರಶ್ನೆ ಯಾವಾಗಾದರೂ ಒಮ್ಮೆ ಬಂದೇ ಬರುತ್ತೆ ಅಲ್ವ, ಇಷ್ಟೊಂದು ದುಃಖ ಇದೆ, ಇದನ್ನೆಲ್ಲ ಅನುಭವ್ಸೋಕೆ ನಾನು ಏನಕ್ಕೆ ಹುಟ್ಟಬೇಕಾಗಿತ್ತು ಅಂತ. ಅದಕ್ಕೆ ಕರ್ಮಫಲದ ಕಾರಣ ಅಂತ ಹೇಳಿಬಿಡ್ತಾರೆ. ಆದರೆ ಯಾವ ಕರ್ಮಫಲದ ಕಾರಣದಿಂದ ನನ್ನ ಮೊಟ್ಟ ಮೊದಲನ ಹುಟ್ಟಾಯಿತು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇರೋದಿಲ್ಲ. ನಿನ್ನ ಜೀವ ಸ್ವಭಾವ ಇರೋದೇ ಹಾಗಾಗಿ ನೀನು ಕರ್ಮ ಬಂಧನದಲ್ಲಿ ಸಿಕ್ಕಿರ್ತೀಯ. ಇದೇ ಸಮಯದಲ್ಲಿ ಯೂಟ್ಯೂಬ್ನಲ್ಲಿ ಯೋಗಿಯ ಆತ್ಮಕಥೆ ಆಡಿಯೋ ಬುಕ್ ಸಿಕ್ತು. ಅದನ್ನು ಕೇಳೋಕ್ಕೆ ಶುರು ಮಾಡಿದೆ. ಅದರಲ್ಲಿ ಶ್ರೀ ಪರಮಹಂಸ ಯೋಗಾನಂದ ಅವರು ತಮ್ಮ ಬಾಲ್ಯದಿಂದ ಹಿಡಿದು ತಾವು ಸನ್ಯಾಸ ಜೀವನವನ್ನು ಸ್ವೀಕರಿಸುವ ತನಕ ನಡೆದಂತಹ, ಅವರ ಜೀವನದಲ್ಲಿ ನಡೆದಂತಹ, ಅವರು ನೋಡಿದಂತಹ ಪವಾಡಗಳ ಘಟನೆಗಳನ್ನು ವಿವರಿಸಿದ್ದಾರೆ. ಅದು ಒಂದು ಸಾಮಾನ್ಯ ಪವಾಡಗಳ ಪುಸ್ತಕದ ರೀತಿ ಇರದೆ ಪ್ರತಿ ಒಂದು ಪವಾಡಕ್ಕೂ ಆಲ್ಮೋಸ್ಟ್ 65-70% ಅದರಲ್ಲಿ ಏನೇನು ಪವಾಡಗಳನ್ನ ಹೇಳಿದ್ದಾರೆ, ಮಿರಾಕಲ್ಸ್ ನಡೆದಿತ್ತು ಅಂತ ಹೇಳಿದ್ದಾರೆ, ಅದಕ್ಕೆಲ್ಲ ವೈಜ್ಞಾನಿಕ ವಿವರಣೆಯನ್ನು ಕೊಟ್ಟಿದ್ದಾರೆ, ಹೆಂಗೆ ಈ ಪವಾಡ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಹಾಗಾಗಿ ಸ್ಪಿರಿಚುವಲ್ ವರ್ಲ್ಡ್ನ ಬಗ್ಗೆ ಆಸಕ್ತಿ ಇನ್ನೂ ಜಾಸ್ತಿ ಆಗ್ತಾ ಹೋಯಿತು. ಆ ಪುಸ್ತಕದಲ್ಲಿ ಇದ್ದಂಥ ಕೆಲವೊಂದು ಪದಗಳ ಅರ್ಥ ನನಗೆ ಗೊತ್ತಿಲ್ಲದೆ ಇರೋ ಕಾರಣ ನಾನು ಗೂಗಲ್ ಮಾಡುವಾಗ ಕೆಲವೊಂದು ಪದಗಳ ಅಥವಾ ವಿವರಣೆಗಳನ್ನ ನಾನು ಗೂಗಲ್ ಮಾಡುವಾಗ, ರಿಸರ್ಚ್ ಮಾಡುವಾಗ ನನಗೆ VM ಉಪಾಧ್ಯಾಯ ಅವರು ಬರೆದಿರುವಂಥ ಪುಸ್ತಕ ಮರಣ ಪರಲೋಕ ಪುನರ್ಜನ್ಮದ ಬಗ್ಗೆ ಒಂದು ರೆಫರೆನ್ಸ್ ಇತ್ತು. ನಾನು ಆ ಪುಸ್ತಕವನ್ನು ಕೊಂಡ್ಕೊಂಡು ಓದೋಕ್ಕೆ ಶುರು ಮಾಡಿದೆ. ಅದು ಆಫ್ಲೈನ್ ಸ್ಟೋರ್ಸ್ ಎಲ್ಲೂ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಗೂಗಲ್ ಪ್ಲೇ ಬುಕ್ಕಿಂದ ನಾನು ಅದನ್ನು ಕೊಂಡ್ಕೊಂಡು ಅದನ್ನು ಓದೋಕ್ಕೆ ಶುರು ಮಾಡಿದೆ. ಅವರು ಆ ಪುಸ್ತಕವನ್ನು ಅದ್ವೈತ ಸಿದ್ಧಾಂತದ ದೃಷ್ಟಿಯನ್ನು ಇಟ್ಕೊಂಡು ಬರೆದಿರೋದು. ನನಗೆ ಆಗಲೂ ಇನ್ನೂ ಗೊತ್ತಿರಲಿಲ್ಲ ಅದ್ವೈತ ಅಂದರೆ ಏನು ಅನ್ನೋದು ನನಗಿನ್ನೂ ಗೊತ್ತಿರಲಿಲ್ಲ. ದ್ವೈತ ಏನು ಅಂತ ಅರ್ಥ ಆಗಿತ್ತು, ದ್ವೈತ ಸಿದ್ಧಾಂತ ಏನು ಅನ್ನೋದು ಅರ್ಥ ಆಗಿತ್ತು, ಅದ್ವೈತ ಅಂದರೆ ಏನು ಅಂತ ನನಗಿನ್ನೂ ಗೊತ್ತಿರಲಿಲ್ಲ. ಆದರೆ ಆ ಪುಸ್ತಕನ ಓದುವಾಗ ಸಂಪೂರ್ಣವಾಗಿ ಅದು ನನ್ನ ತರ್ಕ ಮತ್ತು ನನ್ನ ಪ್ರಶ್ನೆಗಳು, ನನ್ನ ಅನುಮಾನಗಳಿಗೆ ತಕ್ಕಂಥ ಉತ್ತರಗಳನ್ನ ಕೊಡ್ತಾ ಇದೆ ಅನ್ನೋಕ್ಕೆ ನನಗೆ ಶುರುವಾಯಿತು. ಇಷ್ಟು ದಿನದ ನನ್ನ ಹುಡುಕಾಟಗಳು, ನನ್ನ ಪ್ರಶ್ನೆಗಳಿಗೆಲ್ಲ ಅದರಲ್ಲಿ ಸೂಕ್ತವಾದ ರೀತಿಯಲ್ಲಿ ಕನ್ವಿನ್ಸ್ ಆಗೋ ರೀತಿಯಲ್ಲಿ ಅವರು ಬರೆದಿದ್ದಾರೆ ಅಂತ ನನಗೆ ಅದನ್ನು ಓದುವಾಗ ಅರಿವಿಗೆ ಬಂತು. ಹೀಗಿರುವಾಗಲೇ ಒಂದು ದಿನ ಯೂಟ್ಯೂಬ್ನಲ್ಲಿ ಸ್ವಾಮಿ ಸರ್ವಪ್ರಿಯಾನಂದ ಅಂತ ಒಬ್ಬರು ಸನ್ಯಾಸಿ ಇದ್ದಾರೆ, ಅವರ ಒಂದು ಉಪನ್ಯಾಸ ನೋಡಿದೆ, ಹೂ ಆಮ್ ಐ ಅಂತ. IIT ಕಾನ್ಪುರಲ್ಲಿ ಅವರು ಈ ಉಪನ್ಯಾಸವನ್ನು, ಅವರು ಆ ಕಾಲೇಜಲ್ಲಿ ಇವರು ಉಪನ್ಯಾಸವನ್ನು ಕೊಟ್ಟಿದ್ದರು, ಹೂ ಆಮ್ ಐ ಅಂತ. ತುಂಬ ಹಳೆ ವಿಡಿಯೋ ಅದು, ಯೂಟ್ಯೂಬ್ನಲ್ಲಿ ಇವಾಗಲೂ ಇದೆ, ತುಂಬ ಚೆನ್ನಾಗಿದೆ ಅದು ವಿಡಿಯೋ, ನೀವು ಒಂದ್ಸಲಿ ನೋಡಬೇಕು ಅದನ್ನು ನೋಡಾದ್ಮೇಲೆ ಪೂರ್ತಿ ಕನ್ವಿನ್ಸ್ ಆಯಿತು ನನಗೆ. ನನ್ನ ತರ್ಕಗಳಿಗೆ, ಅನುಮಾನಗಳಿಗೆ ತಕ್ಕಂಥ ಉಪನ್ಯಾಸ ಅದಾಗಿತ್ತು. ಯಾವಾಗಲೂ ನನಗೆ ಇದೊಂದು ಮೂಲ ಪ್ರಶ್ನೆ ಇತ್ತಲ್ಲ, ನಾನು ಯಾರು ಅನ್ನೋದು, ಹೂ ಆಮ್ ಐ ಅನ್ನೋದು, ಅದಕ್ಕೆ ಅಲ್ಲಿ ಸಂಪೂರ್ಣವಾದಂಥ ಕನ್ವಿನ್ಸಿಂಗ್ ಆಗುವಂಥ ಉತ್ತರ ನನಗೆ ಸಿಕ್ತು. ಆ ಯೂಟ್ಯೂಬ್ ವಿಡಿಯೋ ನೋಡ್ತಾನೆ ನನಗೂ ಗೊತ್ತಾಗಿದ್ದು ಸ್ವಾಮಿ ಸರ್ವಪ್ರಿಯಾನಂದ ಕೂಡ ಅದ್ವೈತಿಗಳು ಅಂತ. ಆಗ ನನಗೆ ಅರ್ಥ ಆಯಿತು, ನನ್ನ ಪ್ರಶ್ನೆಗಳಿಗೆ ಉತ್ತರ ಅದ್ವೈತ ಸಿದ್ಧಾಂತದಲ್ಲಿ ಇದೆ ಅನ್ನೋದು ನನಗೆ ಗೊತ್ತಾಯಿತು. ಮೊದಲಿನ ನನ್ನ ಗೊಂದಲಗಳೇನಿತ್ತು, ನನ್ನ ಅರ್ಥಗಳು, ನಾನು ಪ್ರಪಂಚದ ಬಗ್ಗೆ ಏನು ಅರ್ಥ ಮಾಡ್ಕೊಂಡಿದ್ದೆ ಅಂದರೆ ನಮ್ಮನ್ನೆಲ್ಲ ಆ ದೇವರು ಸೃಷ್ಟಿ ಮಾಡಿದ್ದ ಅನ್ನುವ ಒಂದು ಕಲ್ಪನೆ ಇತ್ತು. ಅದರಿಂದ ನಾನು ದ್ವೈತ ಸಿದ್ಧಾಂತಕ್ಕೆ ಶಿಫ್ಟ್ ಆದೆ. ಅಲ್ಲಿ ಏನೋ ನಾನು ನನ್ನ ಕರ್ಮಫಲದಿಂದ ಸೃಷ್ಟಿಯಾಗಿದ್ದೀನಿ, ದೇವರು ಸೃಷ್ಟಿ ಮಾಡಿಲ್ಲ ನನ್ನನ್ನು ಅಂತ
ನಾನು ದ್ವೈತ ಸಿದ್ಧಾಂತಕ್ಕೆ ಬಂದೆ. ಆದರೆ ಕರ್ಮಫಲದಿಂದ ನಾನು ಸೃಷ್ಟಿಯಾಗಿದ್ದೀನಿ ಅನ್ನುವಾಗ ನನ್ನ ಮೊದಲನೇ ಹುಟ್ಟು ಯಾವ ಕರ್ಮಫಲದಿಂದ ಆಯಿತು ಅನ್ನೋ ಪ್ರಶ್ನೆ ಬಂದಾಗ ನನಗೆ ದ್ವೈತ ಸಿದ್ಧಾಂತ ಕನ್ವಿನ್ಸ್ ಆಗಲಿಲ್ಲ. ಆಮೇಲೆ ನಾನು ಬಂದಿದ್ದು ಅದ್ವೈತ ಸಿದ್ಧಾಂತಕ್ಕೆ. ಅದ್ವೈತ ಸಿದ್ಧಾಂತದಲ್ಲಿ ಏನು ಹೇಳ್ತಾರೆ, ನಾನು ಯಾಕೆ ಹುಟ್ಟಿದೆ ಅನ್ನೋದಕ್ಕೆ ದೇವರು ಸೃಷ್ಟಿ ಮಾಡಿದ ಅಂತಲೂ ಅದ್ವೈತ ಸಿದ್ಧಾಂತ ಹೇಳಲ್ಲ. ಅದು ಕರ್ಮಫಲದಿಂದನೇ ನೀ ಹುಟ್ಟಿರೋದು ಅಂತ ಹೇಳಿದ್ರು, ಆದರೆ ನನ್ನ ಪ್ರಶ್ನೆ ಇತ್ತಲ್ಲ, ನನ್ನ ಮೊದಲನೇ ಕರ್ಮಫಲ ಏನಾಗಿತ್ತು, ನಾನು ಮೊದಲನೇ ಜನ್ಮ ಪಡೆಯೋಕ್ಕೆ ಹಿಂದಿನ ಕರ್ಮಫಲ ಏನಾಗಿತ್ತು, ನನ್ನ ಮೊದಲನೇ ಜನ್ಮಕ್ಕೆ ಏನು ಕಾರಣ, ಆ ಪ್ರಶ್ನೆಗೆ ಅದ್ವೈತ ಸಿದ್ಧಾಂತ ಏನು ಹೇಳುತ್ತೆ ಅಂದರೆ, ನಾನು ಸೃಷ್ಟಿಯಾಗಿದ್ದೀನಿ, ನಾನು ಹುಟ್ಟಿದ್ದೀನಿ ಎಂಬುದೇ ಒಂದು ಭ್ರಮೆ. ಅದು ಮಾಯೆಯಿಂದ ಆ ಥರ ಭ್ರಮೆಗೆ ನಾವು ಒಳಗಾಗಿದ್ದೀವಿ. ಇದು ನನಗೆ ಕನ್ವಿನ್ಸ್ ಆಯಿತು. ನಂಗೆ ಯಾಕೆ ಈ ಉತ್ತರ ಕನ್ವಿನ್ಸ್ ಆಯಿತು, ಇದರಲ್ಲಿ ಏನು ಸೈನ್ಸ್ ಇದೆ, ಯಾಕೆಂದರೆ ನಾನು ಎಲ್ಲದನ್ನೂ ಸೈನ್ಸ್ನ ದೃಷ್ಟಿಯಿಂದನೇ ನಾನು ಅರ್ಥ ಮಾಡ್ಕೊಳ್ತಾ ಇದ್ದಿದ್ದರಿಂದ ಈ ಪ್ರಪಂಚನೇ ಒಂದು ಮಾಯೆ, ನಾವು ಹುಟ್ಟೇ ಇಲ್ಲ, ಇದು ಭ್ರಮೆಯಾಗಿ ಕಾಣಿಸ್ತಾ ಇದೆ ನಮಗೆ, ನಾವು ಹುಟ್ಟಿರೋ ಹಾಗೆ, ನಾವು ಅನುಭವಿಸ್ತಾ ಇರುವ ಹಾಗೆ ಭ್ರಮೆಯಾಗಿ ಕಾಣಿಸ್ತಾ ಇದೆ ಅನ್ನೋದು ನನಗೆ ಯಾಕೆ ಕನ್ವಿನ್ಸ್ ಆಯಿತು. ಇದರಲ್ಲೇನು ಸೈಂಟಿಫಿಕ್ ಅಂಶಗಳು ಅಡಗಿದೆ. ನನಗೆ ಈ ಅದ್ವೈತ ಸಿದ್ಧಾಂತದ ಮಾಯವಾದ ಯಾಕೆ ನನಗೆ ಕನ್ವಿನ್ಸ್ ಆಯಿತು ಅನ್ನೋದಕ್ಕೆ ನಾನು ಒಂದಷ್ಟು ದೃಷ್ಟಿಕೋನಗಳಿಂದ ಇದನ್ನು ವಿವರಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲನೇ ದೃಷ್ಟಿಕೋನ, ದೇವರು ನಮ್ಮನ್ನು ಸೃಷ್ಟಿ ಮಾಡಿಲ್ಲ. ನಮ್ಮನ್ನೆಲ್ಲ ದೇವರು ಸೃಷ್ಟಿ ಮಾಡಿದರೆ ದೇವರನ್ನ ಯಾರು ಸೃಷ್ಟಿ ಮಾಡಿದ್ರು? ಮಡಕೆಗಳನ್ನೆಲ್ಲ ಕುಂಬಾರ ಸೃಷ್ಟಿ ಮಾಡಿದರೆ ಕುಂಬಾರನ್ನ ಯಾರು ಸೃಷ್ಟಿ ಮಾಡಿದ್ರು? ಇಲ್ಲಿ ಮಡಕೆಗಳು ಅಂದರೆ ನಾವು ಮತ್ತು ಪ್ರಪಂಚ ಅಥವಾ ಬ್ರಹ್ಮಾಂಡ, ಕುಂಬಾರ ಅಂದರೆ ದೇವರು. ಈ ಪ್ರಪಂಚ ಮತ್ತು ದೇವರು ಬೇರೆ ಬೇರೆ ಅಂದರೆ ದೇವರು ಪ್ರಪಂಚ ಆಗೋಕೆ ಸಾಧ್ಯ ಇಲ್ಲ, ಆಗ ಅವನು ಸರ್ವಶಕ್ತ ಆಗೋಕೆ ಆಗೋದಿಲ್ಲ. ಯಾವ ವಸ್ತುವಿನಿಂದ ಆ ದೇವರು ಪ್ರಪಂಚವನ್ನು ಸೃಷ್ಟಿ ಮಾಡಿದ್ನೋ ಆ ವಸ್ತು ಮತ್ತು ದೇವರು ಬೇರೆ ಬೇರೆ ಅಂದರೆ ಆ ವಸ್ತುವನ್ನು ಯಾರು ಸೃಷ್ಟಿ ಮಾಡಿದ್ರು? ಹಾಗಾಗಿ ಇಲ್ಲಿ ದೇವರೇ ಪ್ರಪಂಚವಾಗಿ ಬ್ರಹ್ಮಾಂಡವಾಗಿ ತೋರಿಸಿಕೊಳ್ತಾ ಇದ್ದಾನೆ ಅನ್ನೋದಕ್ಕಿಂತ ತೋರಿಸಿಕೊಳ್ಳುತ್ತಾ ಇದೆ. ದೇವರಿಗೆ ಲಿಂಗ ಭೇದ ಇಲ್ಲ, ಅದು ಸ್ತ್ರೀಲಿಂಗವೂ ಅಲ್ಲ, ಪುಲ್ಲಿಂಗವೂ ಅಲ್ಲ, ನಪುಂಸಕ ಲಿಂಗವೂ ಅಲ್ಲ, ಅದು ಅಷ್ಟೆ, ಅದು ದೇವರು, ಅದು ಅಷ್ಟೆ. ಹಾಗಾಗಿ ಇಲ್ಲಿ ದೇವರೇ ಪ್ರಪಂಚವಾಗಿ ಬ್ರಹ್ಮಾಂಡವಾಗಿ ತೋರಿಸಿಕೊಳ್ಳುತ್ತಾ ಇದೆ. ಇಲ್ಲಿರುವ ಪ್ರತಿ ವಸ್ತು, ದ್ರವ್ಯ, ಗಾಳಿ, ಬೆಂಕಿ, ಆಕಾಶ ಎಲ್ಲ ಕೂಡ ದೇವರು ಎನ್ನುವ ಮೂಲ ವಸ್ತುವಿನಿಂದನೇ ಆಗಿದೆ. ಅಂದರೆ ಹಗ್ಗನೇ ಹಾವಾಗಿದೆ, ಅಲ್ಲಿ ಹಗ್ಗ ಬೇರೆ ಹಾವು ಬೇರೆ ಅಂತ ಎರಡು ಭಿನ್ನವಾದ ವಸ್ತುಗಳಿಲ್ಲ. ಹಗ್ಗನೇ ಹಾವಾಗಿ ಕಾಣಿಸ್ತಾ ಇದೆ, ದೇವರೇ ಬ್ರಹ್ಮಾಂಡವಾಗಿ ಕಾಣಿಸ್ತಾ ಇದೆ. ಆ ದೇವರು ಅನ್ನುವ ಮೂಲ ವಸ್ತುವೇ ಪ್ರಪಂಚವಾಗಿ ಕಾಣಿಸ್ತಾ ಇದೆ. ತೈತಿರಿಯ ಉಪನಿಷತ್ತಿನಲ್ಲಿ ಇದೊಂದು ಶ್ಲೋಕ ಬರುತ್ತೆ. ಏತಸ್ಮದಾತ್ಮಾನ ಆಕಾಶಃ ಸಂಭೂತಃ ಆಕಾಶದ್ವಾಯುಃ ವಾಯೋರಗ್ನಿಃ ಅಗ್ನೇರಾಪಃ ಅಭ್ಯತ್ಪೃಥ್ವಿ ಪೃಥಭ್ಯೌಷಧಯಃ ಔಷಧಭ್ಯೋ ಅನ್ನಸ್ಯ ಪುರುಷಃ ಅಂತ. ಅಂದರೆ ಏತಸ್ಮದಾತ್ಮಾನ ಆಕಾಶಃ ಸಂಭೂತಃ ಅಂದರೆ ಆತ್ಮನಿಂದ ಆಕಾಶವು ಉಂಟಾಯಿತು. ಆತ್ಮ ಅಂದರೆ ಇಲ್ಲಿ ಬ್ರಹ್ಮ ಅಥವಾ ಅಲ್ಟಿಮೇಟ್ ಕಾನ್ಷಿಯಸ್ನೆಸ್. ಈ ಆತ್ಮನಿಂದ ಆಕಾಶ ಉಂಟಾಯಿತು, ಆಕಾಶದಿಂದ ವಾಯು ಆಯಿತು, ವಾಯುವಿಂದ ಅಗ್ನಿ ಬಂತು, ಅಗ್ನಿಯಿಂದ ನೀರು ಬಂತು, ನೀರಿನಿಂದ ಭೂಮಿ ಆಯಿತು, ಭೂಮಿಯಿಂದ ಔಷಧ ಅಂದರೆ ಗಿಡಗಳು ಬಂದವು, ಗಿಡಗಳಿಂದ ಅನ್ನ ಉತ್ಪತ್ತಿ ಆಯಿತು, ಅನ್ನ ಅಂದರೆ ಆಹಾರ ಉತ್ಪತ್ತಿ ಆಯಿತು, ಆಹಾರದಿಂದ ಪುರುಷನ ಉತ್ಪತ್ತಿ ಆಯಿತು ಅಂತ. ಪುರುಷ ಅಂದರೆ ಇಲ್ಲಿ ಗಂಡಸು ಅಂತಲ್ಲ, ಜೀವ ಇರುವಂಥ ದೇಹಗಳು ಅಂತ. ಅದು ಯಾವುದೇ ಪ್ರಾಣಿ ಪಕ್ಷಿ ಯಾವುದಾದ್ರೂ ಸರಿ, ಅದನ್ನು ಪುರುಷ ಅಂತ ಇಲ್ಲಿ ಹೇಳಿದ್ದಾರೆ ಅಷ್ಟೇ, ಜೀವ ಇರುವಂಥ ದೇಹಗಳು. ಹೀಗೆ ಪ್ರತಿಯೊಂದು ವಸ್ತುವು ಭಿನ್ನ ಭಿನ್ನ ಹಾಗೆ ಕಾಣಿಸ್ತಾ ಇದ್ರೂ ಅವೆಲ್ಲ ಮೂಲ ವಸ್ತುವಿನಿಂದನೇ ಆಗಿರೋದು. ಅದು ಆತ್ಮನಿಂದ, ಅದೇ ಕಾನ್ಷಿಯಸ್ನೆಸ್ ಅಥವಾ ಬ್ರಹ್ಮನಿಂದ. ಅದು ಯಾವ ಬೇರೆ ಬೇರೆ ಆಗಿಲ್ಲ, ಅವೆಲ್ಲವೂ ಮೂಲ ವಸ್ತುವಿನಿಂದನೇ ಆಗಿರೋದು, ಮೂಲ ವಸ್ತುವೇ ಇವೆಲ್ಲವೂ ಆಗಿರೋದು ಅಂತ ಈ ಉಪನಿಷತ್ತಿನ ಶ್ಲೋಕ ಹೇಳುತ್ತೆ. ಇನ್ನು ಎರಡನೇ ದೃಷ್ಟಿಕೋನ ಬಿಗ್ ಬ್ಯಾಂಗ್. ಸೈನ್ಸ್ ಹೇಳುತ್ತೆ ಬಿಗ್ ಬ್ಯಾಂಗ್ ಸ್ಫೋಟ ಆದಾಗಿಂದ ನಮ್ಮ ಬ್ರಹ್ಮಾಂಡ ಸೃಷ್ಟಿ ಆಯಿತು ಅಂತ. ಅಂದರೆ ಬ್ರಹ್ಮಾಂಡದಲ್ಲಿರುವ ಆಕಾಶ ಮತ್ತು ಸಮಯ ಎರಡೂ ಕೂಡ ಬಿಗ್ ಬ್ಯಾಂಗ್ ಬ್ಲಾಸ್ಟ್ ಆದ ಕ್ಷಣದಿಂದ ಶುರುವಾಗಿದೆ. ಟೈಮ್ ಮತ್ತು ಸ್ಪೇಸ್ ಅನ್ನೋದು ಕೂಡ ಬಿಗ್ ಬ್ಯಾಂಗ್ ಆದ ಕ್ಷಣದಿಂದ ಶುರುವಾಗಿದೆ. ಅದಕ್ಕೆ ಮುಂಚೆ ಟೈಮ್ ಅಥವಾ ಸ್ಪೇಸ್ ಎರಡೂ ಇರಲಿಲ್ಲ. ಸ್ಪೇಸ್ ಅಂದರೆ ಆಕಾಶ, ಟೈಮ್ ಅಂದರೆ ಸಮಯ, ಅವೆರಡೂ ಇರಲಿಲ್ಲ ಬಿಗ್ ಬ್ಯಾಂಗ್ ಮುಂಚೆ ಅಂತ ಹೇಳುತ್ತೆ ಸೈನ್ಸ್. ಹಾಗಿದ್ರೆ ಆ ಸ್ಫೋಟ ಆಗೋದಕ್ಕೆ ಆ ಸಿಂಗ್ಯುಲಾರಿಟಿ ಇತ್ತಲ್ಲ, ಅದು ಎಲ್ಲಿತ್ತು? ಅಲ್ಲಿ ಆಕಾಶನೇ ಇರಲಿಲ್ಲ ಅಂದರೆ ಅದು ಯಾವ ಜಾಗದಲ್ಲಿತ್ತು? ಹಾಗಿದ್ರೆ ಟೈಮೇ ಇರಲಿಲ್ಲ ಅಂದರೆ ಆ ಟೈಮ್ ಶುರುವಾಗಕ್ಕೆ ಮುಂಚೆ ಏನಿತ್ತು? ಮುಂಚೆ ಮತ್ತು ನಂತರ ಅನ್ನೋದು ಟೈಮನ್ನೇ ಸೂಚಿಸುವಂಥ ಎರಡು ಪದಗಳು.
ಬಿಗ್ ಬ್ಯಾಂಗ್ ಮುಂಚೆ ಏನಾಗಿತ್ತು? ಹಾಗಾಗಿ ಹೇಗೆ ಕನಸು ಶುರುವಾಗಿ ಮುಕ್ತಾಯ ಆಗುತ್ತೋ ಹಾಗೆಯೇ ಈ ಪ್ರಪಂಚನೂ ಕೂಡ ಕನಸಿನಂತೆ ಶುರುವಾಗಿ ಮುಕ್ತಾಯ ಆಗುತ್ತೆ. ಕನಸಿಗೆ ಮುಂಚೆ ಕನಸಿನಲ್ಲಿ ಬರುವಂಥ ಅಂದರೆ ಕನಸೊಳಗಡೆ ಇರುವಂಥ ಸ್ಪೇಸು ಮತ್ತು ಟೈಮ್ ಏನಿದೆ, ಸಮಯ ಹೇಗೆ ಓಡ್ತಾ ಇರುತ್ತೆ ಕನಸೊಳಗಡೆ, ಮತ್ತು ಅಲ್ಲಿರುವಂಥ ಸ್ಪೇಸ್ ಏನಿದೆ ಅದು ಕನಸು ಬೀಳುವ ಮುಂಚೆ ಅಂದರೆ ಇರಲಿಲ್ಲ. ಕನಸು ಬೀಳೋ ಮುಂಚೆ ಆ ಸಮಯ ಮತ್ತು ಆ ಸ್ಪೇಸು ಇರಲಿಲ್ಲ. ಕನಸು ಬೀಳಕ್ಕೆ ಸ್ಟಾರ್ಟ್ ಆದಮೇಲಿಂದ ಆ ಸಮಯ ಮತ್ತು ಸ್ಪೇಸು ಕನಸೊಳಗಡೆ ಇತ್ತು. ಈ ಬ್ರಹ್ಮಾಂಡವು ಕೂಡ ಕನಸಿನಂತೆ ಶುರುವಾಗಿ ಅದು ಮುಕ್ತಾಯವಾಗುತ್ತೆ. ಈ ಕನಸಿನಿಂದ ಎಚ್ಚರವಾಗೋದೇ ನಮಗೆ ಲಿಬರೇಷನ್ ಅಥವಾ ಮುಕ್ತಿ. ಮೂರನೇ ದೃಷ್ಟಿಕೋನ ನಿರಂತರ ಬದಲಾವಣೆಯೇ ಮಾಯೆ. ಯಾವುದಕ್ಕೆ ಶುರು ಮತ್ತು ಕೊನೆ ಇದೆಯೋ ಅದನ್ನೇ ಮಾಯೆ ಅಂತ ಅದ್ವೈತದಲ್ಲಿ ಹೇಳ್ತಾರೆ. ಯಾವುದಕ್ಕೆ ಶುರು ಮತ್ತು ಕೊನೆಗಳಿಲ್ಲವೋ ಅದೇ ಬ್ರಹ್ಮ ಅಂತ ಹೇಳ್ತಾರೆ, ಅಥವಾ ಆತ್ಮ ಅಂತ ಹೇಳ್ತಾರೆ. ಅಂದರೆ ಹಗ್ಗವು ಹಾವಾಗಿ ಕಂಡಿತು. ಯಾವಾಗಿಂದ? ನಾನು ಹಗ್ಗವನ್ನು ನೋಡಿದ ಕ್ಷಣದಿಂದ ಅದು ಹಾವಾಗಿತ್ತು. ಅದು ಹಗ್ಗ ಅಂತ ಅರಿವಾದಾಗ ಹಾವು ನಾಶ ಆಯಿತು. ಇಲ್ಲಿ ಶುರು ಆಗಿದ್ದು ಹಾವು, ನಾಶ ಆಗಿದ್ದು ಹಾವು. ಹಾಗಾಗಿ ಅದಕ್ಕೆ ಅದು ಮಾಯೆ ಆಗಿದೆ. ಆದರೆ ಬದಲಾಗದೆ ಶುರು ಮತ್ತು ನಾಶಗಳಿಲ್ಲದೆ ಇರೋದು ಹಗ್ಗ. ಹಾಗಾಗಿ ಬದಲಾಗ್ತಾ ಇರುವ ನಾವು ಮತ್ತು ಈ ಪ್ರಪಂಚ ಮಾಯೆಯಾಗಿದೆ. ನಾವೆಲ್ಲರೂ ಈ ಹಾವನ್ನೇ ನೋಡ್ತಾ ಇದ್ದೀವಿ. ನಮಗೆ ಹಗ್ಗದ ಅರಿವು ಅಂದರೆ ಬ್ರಹ್ಮನ ಅರಿವು ಆಗ್ತಾ ಇಲ್ಲ. ನಮಗಾಗುವ ಎಲ್ಲ ಭಾವನೆಗಳಿಗೂ ಶುರು ಮತ್ತು ಕೊನೆಗಳಿರುತ್ತೆ. ಸಂತೋಷ, ದುಃಖ, ಕೋಪ, ಮೋಹ, ಆಸೆ, ಇವೆಲ್ಲ ಭಾವನೆಗಳಿಗೂ ಶುರು ಮತ್ತು ಕೊನೆಗಳಿರುತ್ತೆ. ಇವಾಗ ಶುರುವಾಗಂಥ ಸಂತೋಷ ಇನ್ನು ಸ್ವಲ್ಪ ಹೊತ್ತಿಗೆ ನಾಶ ಆಗ್ಬೋದು. ದುಃಖ ಕೂಡ ಇವಾಗ ಶುರುವಾಗೋಂಥ ದುಃಖ ಇನ್ನು ಸ್ವಲ್ಪ ಹೊತ್ತಿಗೆ ನಾಶ ಆಗ್ಬೋದು. ಹಾಗಾಗಿ ಯಾವುದು ಶುರುವಾಗಿ ಕೊನೆಯಾಗುತ್ತೋ ಅವೆಲ್ಲ ಮಾಯೆಗೊಳಗಾಗುತ್ತೆ. ನಾವು ಮನುಷ್ಯರು ಕೂಡ ಒಂದು ಮಗು ಹುಟ್ಟುತ್ತೆ ಮತ್ತು ಅದು ಬೆಳೆದು ವೃದ್ಧ ವಯಸ್ಸಿಗೆ ಹೋಗಿ ಅದು ಸಾವನ್ನಪ್ಪುತ್ತೆ. ಇದಕ್ಕೂ ಒಂದು ಶುರು ಮತ್ತು ಕೊನೆ ಅಂತ ಇದೆ. ಹಾಗೆ ಬ್ರಹ್ಮಾಂಡದಲ್ಲಿ ನೋಡುವಂತಹ ಪ್ರತಿ ವಸ್ತು, ಜೀವಗಳು ಎಲ್ಲದಕ್ಕೂ ಶುರು ಮತ್ತು ಕೊನೆ ಅನ್ನೋದು ಇದ್ದೇ ಇರುತ್ತೆ. ಕನಸು ಕೂಡ ಶುರುವಾಗಿ ಕೊನೆ ಆಗುತ್ತೆ. ಈಗ ನೀವು ಮಲ್ಕೊಂಡು ಕನಸು ಕಾಣ್ತಾ ಇದ್ದೀರಾ. ಕನಸೊಳಗಡೆ ನಿಮ್ಮ ಸ್ನೇಹಿತರೊಂದಿಗೆ ಮಾತಾಡ್ತಾ ಇದ್ದೀರಾ. ನಿಮ್ಮ ಸ್ನೇಹಿತರು ನಿಮಗೆ ಒಂದು ಪ್ರಶ್ನೆ ಕೇಳ್ತಾರೆ, ನಾವೆಲ್ಲ ಹೇಗೆ ಹುಟ್ಟಿದ್ವಿ, ಇಲ್ಲಿಗೆ ಹೆಂಗೆ ಬಂದ್ವಿ ಅಂತ ಏನೋ ಒಂದು ಪ್ರಶ್ನೆ ಕೇಳಿದ್ರೆ ನಾವು ಆವಾಗ ಏನು ಹೇಳ್ತೀವಿ? ನಾನು ಅಲ್ಲಿ ಮಲ್ಕೊಂಡಿದ್ದೀನಿ, ಹಾಸಿಗೆ ಮೇಲೆ ಮಲ್ಕೊಂಡು ನಿದ್ರೆ ಮಾಡ್ತಾ ಇದ್ದೀನಿ. ನಿದ್ರೆಯಲ್ಲಿ ನನಗೊಂದು ಕನಸು ಬರ್ತಾ ಇದೆ. ಆ ಕನಸೊಳಗಡೆ ನಾನು ಇದ್ದೀನಿ ಅಂತ ಯಾರೂ ಹೇಳೋದಿಲ್ಲ, ಅದು ಗೊತ್ತಾಗೋದು ಇಲ್ಲ. ನಾವು ಏನು ಮಾಡ್ತೀವಿ ಅಂದರೆ ಬಿಗ್ ಬ್ಯಾಂಗ್ ಆಯಿತು, ನಮ್ಮನ್ನು ದೇವರು ಸೃಷ್ಟಿ ಮಾಡ್ದ ಅಂತೆಲ್ಲ ಕಲ್ಪನೆ ಮಾಡ್ತೀವಿ ಕನಸೊಳಗಡೆ. ಅದು ಎಚ್ಚರವಾದಾಗಲೇ ಗೊತ್ತಾಗೋದು ಅವೆಲ್ಲ ಕನಸಾಗಿತ್ತು ಅಂತ. ಅದೇ ರೀತಿ ಬ್ರಹ್ಮಾಂಡವೂ ಕೂಡ ಹೇಗೆ ಸೃಷ್ಟಿಯಾಯಿತು ಅಂತ ಇವಾಗ ನಾವು ಸೈನ್ಸಲ್ಲಿ ಕೂತ್ಕೊಂಡು ಬಿಗ್ ಬ್ಯಾಂಗ್ ಆಯಿತು, ಅದಾಯ್ತು, ಇದಾಯಿತು ಅಂತ ಹೇಗೆ ನಾವು ಕಲ್ಪನೆ ಮಾಡ್ತಾ ಇದ್ದೀವಿ ಅಥವಾ ಎಲ್ಲದಕ್ಕೂ ಸೈಂಟಿಫಿಕ್ ಪ್ರೂಫ್ನ ಹುಡುಕ್ತಾ ಇದ್ದೀವೋ, ಅದು ಹಾಗೆ ಕನಸಿನ ಒಳಗಡೆ ನಾವು ಹುಡುಕ್ತಾ ಇರುವಂಥ ಆಧಾರಗಳು ಅಂತ ಹೇಳ್ಬೋದು. ಆದರೆ ಇದಕ್ಕೆ ಕೊನೆಯೇ ಇಲ್ಲ. ಈ ಹುಡುಕಾಟಕ್ಕೆ ಕೊನೆಯೇ ಇಲ್ಲ. ಹುಡುಕಿದಷ್ಟು ಆಳ, ಹುಡುಕಿದಷ್ಟು ಆಳ, ಹುಡುಕಿದಷ್ಟು ಆಳಕ್ಕೆ ಇದು ಕರ್ಕೊಂಡು ಹೋಗ್ತಾನೆ ಇರುತ್ತೆ. ಇಲ್ಲಿ ಶುರು ಯಾವುದು ಅಂತ ನಮಗೆ ಗೊತ್ತಾಗೋದೇ ಇಲ್ಲ. ಕನಸು ಶುರುವಾದಾಗ ಹೇಗೆ ಅದು ಸತ್ಯವಾಗೇ ಕಾಣುತ್ತೋ, ನಾಶವಾದಾಗ ಭ್ರಮೆ ಅಂತ ಹೇಗೆ ಗೊತ್ತಾಗುತ್ತೋ, ಅಂತೆಯೇ ಈ ಬ್ರಹ್ಮಾಂಡವು ಕೂಡ ಇವಾಗ ನಮಗೆ ಸತ್ಯವಾಗಿ ಕಾಣ್ತಾ ಇದೆ. ಆತ್ಮ ಸಾಕ್ಷಾತ್ಕಾರವಾದಾಗ ನಮಗಿದೆಲ್ಲ ಕನಸು ಅಂತ ಗೊತ್ತಾಗುತ್ತೆ. ಅಂದರೆ ಎಚ್ಚರವಾದಾಗ ನಮಗೆ ಇದೆಲ್ಲ ಕನಸು ಅಂತ ಗೊತ್ತಾಗುತ್ತೆ. ಮುಂದಿನ ದೃಷ್ಟಿಕೋನ ಕ್ವಾಂಟಮ್ ಫಿಸಿಕ್ಸ್. ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ ನೀವೆಲ್ಲ ಕೇಳಿರ್ಬೋದು. ಈ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳನ್ನು ಮೂಲವಾಗಿ ಆಗಿರೋದು ಆಟಮ್ಸಿಂದ. ಆಟಮ್ಸ್ ಒಳಗಡೆ ಆಟಮ್ಸ್ ಯಾವುದರಿಂದ ಆಗಿದೆ ಅಂದರೆ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಸ್ಗಳಿಂದ ಆಗಿದೆ. ಆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನೇ ಮೂಲಭೂತ, ಫಂಡಮೆಂಟಲ್. ಮತ್ತು ಈ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಯಾವುದರಿಂದ ಆಗಿದೆ ಅಂದರೆ ಕ್ವಾರ್ಕ್ಸಿಂದ ಆಗಿದೆ. ಅದರೊಳಗಡೆನೂ ಸೂಕ್ಷ್ಮವಾದ ವಸ್ತುಗಳು ಕ್ವಾರ್ಕ್ಸಿಂದ ಆಗಿದೆ. ಆ ಕ್ವಾರ್ಕ್ಸ್ ಯಾವುದರಿಂದ ಆಗಿದೆ ಅಂದರೆ ಸ್ಟ್ರಿಂಗ್ಸ್ ಅಂತ ಹೇಳ್ತಾರೆ, ಒಂದು ವೈಬ್ರೇಷನ್ ಥರ ಇರುತ್ತೆ, ಅದರಿಂದ ಆಗಿದ್ದಾವೆ ಅಂತ ಸ್ಟ್ರಿಂಗ್ ಥಿಯರಿ ಹೇಳುತ್ತೆ. ಆಯಿತು, ಈ ಸ್ಟ್ರಿಂಗ್ಗಳು ಯಾವುದರಿಂದ ಆಗಿದ್ದಾವೆ ಅಂತ ನೋಡೋಕ್ಕೆ ಹೋದಾಗ ಇಲ್ಲೊಂದು ಕ್ವಾಂಟಮ್ ಫೀಲ್ಡ್ ಅಂತ ಇದೆ. ನಮ್ಮ ಸುತ್ತಮುತ್ತ ಇರೋದೆಲ್ಲ ಕ್ವಾಂಟಮ್ ಫೀಲ್ಡು. ಆ ಫೀಲ್ಡಲ್ಲಿ ಒಂದು ವೈಬ್ರೇಷನ್ ಆದಾಗ ಅದು ಸ್ಟ್ರಿಂಗ್ ವೈಬ್ರೇಟ್ ಆಗಿ ಅದು ಕ್ವಾರ್ಕ್ಸ್ ಆಗಿ, ಮತ್ತದು ಪ್ರೋಟಾನ್ ನ್ಯೂಟ್ರಾನ್ ಆಗಿ, ಅದು ಆಟಮ್ ಆಗಿ, ಮತ್ತದು ಮಾಲಿಕ್ಯೂಲ್ ಆಗಿ, ಮತ್ತದು
ಕಾಂಪೌಂಡ್ ಸ್ಟ್ರಕ್ಚರ್ ಆಗಿ ಪ್ರತಿಯೊಂದು ವಸ್ತುಗಳು ಮಾರ್ಪಟ್ಟಿದ್ದಾವೆ ಅಂತ ನಮಗೆ ಕ್ವಾಂಟಮ್ ಫಿಸಿಕ್ಸು ಹೇಳುತ್ತೆ. ಆದರೆ ಈ ಕ್ವಾಂಟಮ್ ಫೀಲ್ಡ್ ಎಲ್ಲಿಂದ ಬಂತು? ಈ ಕ್ವಾಂಟಮ್ ಫೀಲ್ಡಿಂದ ಆ ಸ್ಟ್ರಿಂಗ್ಗಳು ಅಂದರೆ ಆ ವೈಬ್ರೇಷನ್ಗಳು ಯಾಕೆ ಬರ್ತಾ ಇದ್ದಾವೆ ಅಲೆ ಅಲೆಯಾಗಿ? ಇದಕ್ಕೆ ಕ್ವಾಂಟಮ್ ಫಿಸಿಕ್ಸಲ್ಲಿ ಇನ್ನೂ ಉತ್ತರ ಕಂಡುಹಿಡಿಯೋಕ್ಕೆ ಆಗಿಲ್ಲ. ಹಾಗಾಗಿ ಇವೆಲ್ಲವೂ ಒಂದು ಕನಸಿನಂತೆ ಅಂತ ಅದ್ವೈತ ದೃಷ್ಟಿಯಿಂದ ನಾನು ಅರ್ಥ ಮಾಡ್ಕೊತಾ ಹೋದೆ. ಇವೆಲ್ಲವೂ ಬ್ರಹ್ಮನು ಕಾಣುತ್ತಿರುವ ಕನಸಿನಂತೆ, ನಾವು ಕಾಣ್ತಾ ಇರುವ ಒಂದು ಕನಸಿನಂತೆ ಇದು ಸೃಷ್ಟಿಯಾಗಿ ನಾಶ ಆಗ್ತಾ ಇದೆ ಅನ್ನುವ ಅದ್ವೈತದ ದೃಷ್ಟಿ ನನಗೆ ಕನ್ವಿನ್ಸ್ ಆಯಿತು. VM ಉಪಾಧ್ಯಾಯ ಅವರು ಅವ್ರ ಪುಸ್ತಕದಲ್ಲಿ ಒಂದು ಬ್ಯೂಟಿಫುಲ್ ಅನಾಲಜಿ ಕೊಟ್ಟಿದ್ದಾರೆ. ನಾವೇ ಬ್ರಹ್ಮ, ವಿಷ್ಣು ಹಾಗೂ ಶಿವ ಹೇಗಾಗ್ತೀವಿ, ಆ 3 ತತ್ವಗಳು ನಮ್ಮಲ್ಲೇ ಹೇಗಿದ್ದಾವೆ ಅಂತ. ಬ್ರಹ್ಮ ಅಂದರೆ ಸೃಷ್ಟಿಕರ್ತ, ವಿಷ್ಣು ಅಂದರೆ ಸ್ಥಿತಿಕರ್ತ, ಶಿವ ಅಂದರೆ ಲಯಕರ್ತ. ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ವಿಷ್ಣು ಅದನ್ನು ಸೃಷ್ಟಿಯಾಗಿರೋದನ್ನು ಪ್ರಿಸರ್ವ್ ಮಾಡ್ತಾ ಮೇಂಟೈನ್ ಮಾಡ್ತಾ ಹೋಗ್ತಾನೆ. ಶಿವ ಅನ್ನುವ ತತ್ವ ಏನು ಮಾಡ್ತಾನೆ ಅಂದರೆ ಅದನ್ನು ನಾಶ ಮಾಡ್ತಾನೆ. ಏನೇನು ಸೃಷ್ಟಿಯಾಗಿದೆಯೋ ಅವನ್ನೆಲ್ಲ ನಾಶ ಮಾಡ್ತಾನೆ, ಮತ್ತೆ ಎಲ್ಲ ಶೂನ್ಯ ಆಗಿಬಿಡುತ್ತೆ ಅಂತ. ಇದು ನಮ್ಮ ದಿನನಿತ್ಯದಲ್ಲಿ ನಡೆಯುತ್ತಾ ಇರುವಂಥ ಒಂದು ಚಟುವಟಿಕೆ ಆಗಿದೆ. ಹೇಗೆ ಅಂದರೆ ನಾವು ಡೀಪ್ ಸ್ಲೀಪಲ್ಲಿ ಇರ್ತೀವಿ, ಮಲ್ಕೊಂಡಿರ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ, ಆ ಡೀಪ್ ಸ್ಲೀಪಿಂದ ಎಚ್ಚರ ಆಗಿದ ತಕ್ಷಣ ಸೃಷ್ಟಿ ಆಗುತ್ತೆ. ನಮ್ಮ ಸುತ್ತಮುತ್ತಲಿರುವ ಎಲ್ಲವೂ ತಕ್ಷಣಕ್ಕೆ ಸೃಷ್ಟಿ ಆಗಿಬಿಡುತ್ತೆ. ಅಂದರೆ ನಮ್ಮ ಕಾನ್ಷಿಯಸ್ನೆಸ್ಸಿಗೆ ಗೋಚರ ಆಗುತ್ತೆ ಸುತ್ತಮುತ್ತ ಇರುವ ಎಲ್ಲ ವಸ್ತುಗಳು ಮತ್ತು ನಮ್ಮ ತಲೆಯಲ್ಲಿ ತುಂಬಿಕೊಳ್ಳುವಂಥ ಎಲ್ಲ ನೆನಪುಗಳು, ಥಾಟ್ಸ್ಗಳು, ಯೋಚನೆಗಳು ಎಲ್ಲವೂ ಆ ಡೀಪ್ ಸ್ಲೀಪಲ್ಲಿ ಏನೂ ಇರೋದಿಲ್ಲ. ಎಚ್ಚರ ಆಗಿದ ತಕ್ಷಣ ಇವೆಲ್ಲವೂ ನಮ್ಮ ತಲೆ ಒಳಗಡೆಗೆ ತುಂಬಿಕೊಳ್ಳುತ್ತೆ. ಅದೇ ಸೃಷ್ಟಿ. ಆ ಸೃಷ್ಟಿ ಮತ್ತು ನಾವು ಮತ್ತೆ ಮಲಗುವ ತನಕ ದಿನನಿತ್ಯ ಏನು ಮಾಡ್ತಾ ಇರ್ತೀವಿ ಚಟುವಟಿಕೆ, ಅದೇ ಮೇಂಟೈನ್ ಮಾಡೋದು. ಅಂದರೆ ಸ್ಥಿತಿ, ಆ ಸ್ಥಿತಿಯನ್ನೇ ನಾವು ಮೇಂಟೈನ್ ಮಾಡ್ಕೊತಾ ಇರ್ತೀವಿ ಮಲ್ಕೊಳ್ಳೋ ತನಕ. ಅದು ವಿಷ್ಣುವಿನ ಕೆಲಸ, ಅದನ್ನು ನಾವು ಮಾಡ್ತಾ ಇರ್ತೀವಿ. ಸೃಷ್ಟಿ ಮಾಡುವಂಥದ್ದು ನಾವೇ ಮಾಡ್ತಾ ಇರ್ತೀವಿ ಮತ್ತು ಸ್ಥಿತಿಯನ್ನು ಮೇಂಟೈನ್ ಮಾಡ್ತಾ ಇರ್ತೀವಿ. ಮತ್ತೆ ನಾವು ಮಲ್ಕೊಳ್ಳೋಕೆ ಹೋಗ್ತೀವಿ. ರಾತ್ರಿ ಮಲಗಿದಾಗ ಮತ್ತೆ ನಮಗೆ ಡೀಪ್ ಸ್ಲೀಪ್ ಬರುತ್ತೆ. ಆ ಡೀಪ್ ಸ್ಲೀಪಲ್ಲಿ ಎಲ್ಲ ಲಯ, ಎಲ್ಲ ನಾಶ ಆಗೋಗುತ್ತೆ. ನಮ್ಮ ಯೋಚನೆಗಳು, ನಮ್ಮ ನೆನಪುಗಳು, ನಮ್ಮ ಸುತ್ತಮುತ್ತಲಿರುವ ವಸ್ತುವಿನ ಪ್ರಜ್ಞೆ ಎಲ್ಲವೂ ನಾಶ ಆಗೋಗುತ್ತೆ. ಅದು ಶಿವನ ತತ್ವ. ನಾವು ಡೀಪ್ ಸ್ಲೀಪಲ್ಲಿ ನಾವೇ ಮಾಡ್ತಾ ಇರ್ತೀವಿ. ಎಲ್ಲವೂ ನಾಶ ಆಗಿ ಝೀರೋ ಆಗಿಬಿಡುತ್ತೆ. ಝೀರೋ ಥಾಟ್ಸ್, ನಾನು ಅನ್ನುವ ಒಂದು ಭಾವನೆ ಅಥವಾ ನಾನಿದ್ದೀನಿ ಅನ್ನುವ ಒಂದು ಅರಿವು ಕೂಡ ಅದರಲ್ಲಿ ಇರೋದಿಲ್ಲ. ಎಲ್ಲ ಸೊನ್ನೆಗೆ ಬಂದ್ಬಿಡುತ್ತೆ. ಹಾಗೆ ಪ್ರತಿನಿತ್ಯ ನಾವೇ ಬ್ರಹ್ಮ, ವಿಷ್ಣು ಹಾಗೂ ಶಿವರ ತತ್ವಗಳನ್ನು ಹೇಗೆ ನಾವೇ ಮಾಡ್ತಾ ಇದ್ದೀವಿ ಅನ್ನೋದನ್ನು ಅವರು ತುಂಬ ಬ್ಯೂಟಿಫುಲ್ಲಾಗಿ ಹೇಳಿದ್ದಾರೆ ಆ ಪುಸ್ತಕದಲ್ಲಿ. ಸ್ವಾಮಿ ಸರ್ವಪ್ರಿಯಾನಂದ ಅವರು ತಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೂಡ ಇಂತಹದೇ ತುಂಬ ಕ್ಲಿಷ್ಟಕರವಾದ ವಿಷಯಗಳನ್ನ ತುಂಬ ಸರಳವಾಗಿ ವಿವರಿಸ್ತಾರೆ ಅದ್ವೈತ ದೃಷ್ಟಿಯಿಂದ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ, ಸ್ವಾಮಿ ಸರ್ವಪ್ರಿಯಾನಂದ ಅವರು ಶ್ರೀರಾಮಕೃಷ್ಣ ಮಿಷನ್ನಲ್ಲಿರುವ ಒಬ್ಬ ಸನ್ಯಾಸಿಯಾಗಿದ್ದಾರೆ. ನಾನು ಓದಿದಂಥ ಮೊದಲ 7 ವರ್ಷಗಳು ಕೂಡ ಶ್ರೀರಾಮಕೃಷ್ಣ ಸಂಸ್ಥೆನೇ, ಶ್ರೀರಾಮಕೃಷ್ಣ ವಿದ್ಯಾಕೇಂದ್ರ ಅಂತ. ಒಂಥರ ಅಲ್ಲಿ ಶುರುವಾದಂಥ ಮೊದಲ ಪ್ರಶ್ನೆಗಳು, ನಾನು ಯಾರು, ನಾನು ಯಾಕೆ ಅಸ್ತಿತ್ವದಲ್ಲಿದ್ದೀನಿ ಅನ್ನುವ ಪ್ರಶ್ನೆಗಳಿಗೆಲ್ಲ ಹುಡುಕಾಟ ಮಾಡ್ತಾ ಎಲ್ಲ ಸುತ್ತಾಡಿ ಕೊನೆಗೆ ಅದೇ ಸಂಸ್ಥೆಯ ಸನ್ಯಾಸಿಯಿಂದನೇ ನನಗೆ ಸಂಪೂರ್ಣ ಕನ್ವಿನ್ಸಿಂಗ್ ಆಗುವಂಥ ಉತ್ತರಗಳು ಸಿಕ್ಕಿದ್ವು. ಇದು ತುಂಬ ಇಂಟ್ರೆಸ್ಟಿಂಗ್ ವಿಚಾರ ನನಗೆ. ಹೀಗೆ ನನ್ನ ಎಲ್ಲ ಪ್ರಶ್ನೆಗಳಿಗೆ, ನನ್ನ ಎಲ್ಲ ಹುಡುಕಾಟಗಳಿಗೆ, ನನ್ನ ಎಲ್ಲ ತರ್ಕಗಳಿಗೆ ನಾನು ಉತ್ತರವನ್ನು ಅದ್ವೈತ ಸಿದ್ಧಾಂತ ದೃಷ್ಟಿಯಿಂದ ಕಂಡುಕೊಂಡೆ.